ಕರ್ನಾಟಕದಲ್ಲಿ ಯಾವ ರೀತಿ ಭೂಕುಸಿತ ಆಗ್ತಾ ಇದೆ, ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಕೇರಳದಲ್ಲೂ ಕೂಡ ಅಂಥದ್ದೇ ಘಟನೆ ಆಗಿದೆ. ವಯನಾಡಿನಲ್ಲಿ ನಡೆದಿರುವಂತಹ ಭೂಕುಸಿತ, ಸಾಲು ಸಾಲು ಭೂಕುಸಿತಗಳು ಸಂಭವಿಸ್ತಾ ಇವೆ ಕೇರಳದಲ್ಲಿ. ಬೆಳಗ್ಗೆನೆ ಭೂಮಿ ಕುಸಿತು 15 ಮಂದಿ ಜೀವ ತೆತ್ತರು. ವಯನಾಡು ಕೊಯ್ಕೋಡ್ ಬಳಿ ಈ ಭೂಕುಸಿತ ಸಂಭವಿಸಿರುವುದು. ನೀರಿನ ರಭಸಕ್ಕೆ ಅಂಗಡಿಗಳು ಮನೆಗಳು ಕೊಚ್ಚಿಕೊಂಡು ಹೋಗಿವೆ. ಕಲ್ಲು ಬಂಡೆಗಳು ಕೂಡ ನೀರಲ್ಲಿ ಬರ್ತಾ ಇವೆ ಅಂದರೆ ಅದರ ಹರಿವು ಇನ್ನೆಷ್ಟರ ಮಟ್ಟಿಗಿರಬೇಕು ಯೋಚನೆ ಮಾಡಿ. ನಾವು ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳನ್ನು. ಇದ್ದಕ್ಕಿದ್ದ ಹಾಗೆ ಭೂಕುಸಿತಗಳು ಸಂಭವಿಸ್ತಾ ಇವೆ. ವಯನಾಡಿನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ವಯನಾಡು ಕೊಯ್ಕೋಡು ಇಲ್ಲೆಲ್ಲ ಭೂಕುಸಿತ ಸಂಭವಿಸ್ತಾ ಇದೆ. ಇನ್ನು ಎಷ್ಟರ ಮಟ್ಟಿಗೆ ನೀರಿನ ಹರಿವು ಜಾಸ್ತಿ ಆಗಿದೆ ಅಂತಂದರೆ ನೋಡಿ, ಇದು ಮನೆಯ ದುಸ್ಥಿತಿ, ವೆಹಿಕಲ್ನ ದುಸ್ಥಿತಿಗಳಿವು. ವಿಪರೀತ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ, ಕೊಚ್ಚಿಕೊಂಡು ಹೋಗ್ತಾ ಇದೆ. 100 ಜನ ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. 100 ಜನ ಸಿಕ್ಕಾಕೊಂಡಿದ್ದಾರೆ ಅಂತ ಈಗ ನಾಪತ್ತೆಯಾದವರನ್ನ ಹುಡುಕುವಂತಹ ಕೆಲಸಗಳು ಆಗ್ತಾ ಇವೆ. NDRF ತಂಡಗಳನ್ನು ನಿಯೋಜಿಸಲಾಗಿದೆ. ಎಲ್ಲೆಲ್ಲಿ ಅಂತ ಮಾಡಬೇಕು ಅವರು NDRF ತಂಡದವರು, NDRF SDRF ಎಲ್ಲೆಲ್ಲಿ ಅಂತ ಮಾಡಬೇಕು. 400ಕ್ಕೂ ಹೆಚ್ಚು ಕುಟುಂಬಗಳು ಆಪತ್ತಿಗೆ ಸಿಕ್ಕಾಕೊಂಡಿವೆ. ಈಗಾಗಲೇ 16 ಮಂದಿಯನ್ನು ರಕ್ಷಿಸಲಾಗಿದೆ. ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿದೆ. ಈಗಾಗಲೇ NDRF ತಂಡ ಸ್ಥಳಕ್ಕೆ ಧಾವಿಸಿದೆ. ಬನ್ನಿ, ನಮ್ಮ ಪ್ರತಿನಿಧಿ ರಾಮ್ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ರಾಮ್, ನೋಡ್ತಾ ಇದ್ದೀವಿ ಏನು ಅಂದರೆ ವಿಪರೀತ ಈ ಭೂಕುಸಿತಗಳು ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಕೇರಳದಲ್ಲೂ ಕೂಡ ಈಗ ಆಗ್ತಾ ಇವೆ. ಸಾಲು ಸಾಲು ಭೂಕುಸಿತಗಳು, ಬಹಳಷ್ಟು ಜನ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. 400 ಕುಟುಂಬಗಳು ಅತಂತ್ರವಾಗಿವೆ. ಜೊತೆಗೆ ಹಲವಾರು ಜನರು ಸಿಕ್ಕಾಕೊಂಡಿದ್ದಾರೆ. ಈಗ ಅವ್ರನ್ನ ಹುಡುಕುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಏನು ನಡೆದಿದೆ ರಾಮ್? ಖಂಡಿತವಾಗಿ ರಂಗನಾಥ್, ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಗುಡ್ಡ ಕುಸಿತ ಪ್ರಕರಣದ ಸಾವು ನೋವುಗಳನ್ನ ನಾವು ಕಣ್ಣಾರ ಕಂಡಿದ್ವು. ಇದೀಗ ಪಕ್ಕದ ಕೇರಳದಲ್ಲೂ ಸಹ ಇದೇ ರೀತಿಯಂತ ಒಂದು ಪ್ರಕರಣ ನಡೆದಿದೆ. ಕೇರಳದ ವಯನಾಡು ಕೊಯ್ಕೋಡು ಬಳಿ 3 ಗುಡ್ಡಗಳು ಕುಸಿತ ಕಂಡ ಹಿನ್ನೆಲೆಯಲ್ಲಿ ಸಾಕಷ್ಟು ಗ್ರಾಮಗಳು ಈ ಗುಡ್ಡದಡಿಯಲ್ಲಿ ಸಿಲುಕಿವೆ. ಈಗಾಗಲೇ 15 ಜನರು ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಮತ್ತೆ ಈ ಗುಡ್ಡ ಕುಸಿತ ಪ್ರಕರಣದಲ್ಲಿ ಈಗಾಗಲೇ 16 ಜನರನ್ನ ರಕ್ಷಣೆ ಸಹ ಮಾಡಿ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಅದರ ಜೊತೆಗೆ ಆ ಗುಡ್ಡ ಕುಸಿತ ಪ್ರಕರಣದಲ್ಲಿ 100ಕ್ಕೂ ಹೆಚ್ಚು ಜನರು ಆ ಒಂದು ಗುಡ್ಡದ ಕೆಳಭಾಗದಲ್ಲಿ ಸಿಲುಕಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಒಟ್ಟು 400ಕ್ಕೂ ಹೆಚ್ಚು ಅಧಿಕ ಕುಟುಂಬಗಳು ಈ ಒಂದು ಪ್ರಕರಣದಲ್ಲಿ ಅತಂತ್ರವಾಗಿದೆ ಅನ್ನೋ ಒಂದು ಮಾಹಿತಿ ಸಹ ಲಭ್ಯವಾಗಿದೆ. ಈಗಾಗಲೇ ಮೇಪಾಡಿ ಪಟ್ಟಣ, ಮುಂಡಕೈ ಪಟ್ಟಣ ಮತ್ತೆ ಚೂರಾಲ್ಮಲ್ ಗ್ರಾಮದಲ್ಲಿ ಈ ಒಂದು ಭೂಕುಸಿತ ಆಗಿದೆ. NDRF ಸೇರಿದಂತೆ ಹಲವು ತಂಡಗಳು ಬೀಡು ಬಿಟ್ಟು ರಕ್ಷಣಾ ಕಾರ್ಯದಲ್ಲಿ ತೊಡ್ಕೊಂಡಿವೆ. ಖಂಡಿತವಾಗಿಯೂ ನೀವು ದೃಶ್ಯಗಳಲ್ಲಿ ನೋಡಿದ್ರೆ ಸಾಕಷ್ಟು ಒಂದು ಭಯವನ್ನು ಹುಟ್ಟಿಸುವಂತಹ ವಾತಾವರಣ ಅಲ್ಲಿ ಇದೆ. ಯಾಕಂದ್ರೆ ಆ ಕಲ್ಲು ಬಂಡೆಗಳೇ ಆ ನೀರಿನ ಹೊಡೆತಕ್ಕೆ ಕೊಚ್ಚಿಕೊಂಡು ಬಂದಿದ್ದಾವೆ ಅಂತ ಹೇಳಿದ್ರೆ ಜನಸಾಮಾನ್ಯರಾಗ್ಲಿ ಅಥವಾ ವಾಹನಗಳಾಗ್ಲಿ ಮನೆಗಳಾಗ್ಲಿ ಅಲ್ಲಿ ನಿಲ್ಲೋದಿಲ್ಲ ಅನ್ನೋದು ಸ್ಪಷ್ಟವಾಗ್ತದೆ. ಹೀಗಾಗಿ ಕಾರ್ಯಾಚರಣೆಗೂ ಸಹ ಸಾಕಷ್ಟು ತೊಡಕುಗಳಾಗ್ತದೆ. ಯಾಕಂದ್ರೆ ಶಿರೂರು ಗುಡ್ಡ ಪ್ರಕರಣದಲ್ಲಿ ಆ ಒಂದು ಅನುಭವ ಎಲ್ರಿಗೂ ಸಹ ಬಂದಿದೆ. ಯಾಕಂದ್ರೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ಇರ್ಬೋದು, ಮತ್ತೆ ಗುಡ್ಡದಡಿಯಲ್ಲಿ ಸಿಲುಕಿದಾಗ ಅವರಲ್ಲಿರುವುದನ್ನ ಪತ್ತೆ ಹಚ್ಚೋದೇ ಸಾಕಷ್ಟು ಅರಸಾಹಸ ಆಗ್ತದೆ. ಹೀಗಾಗಿ NDRFನವರಿಗೆ ಸಾಕಷ್ಟು ಇದು ಒಂದು ರೀತಿಯಾದಂತಹ ಕ್ಲಿಷ್ಟಕರವಾದಂತಹ ಸಂದರ್ಭ. ಮತ್ತೆ ಈಗಾಗಲೇ ಏನು 16 ಜನರನ್ನ ರಕ್ಷಣೆ ಮಾಡಲಾಗಿದೆ. ಆದ್ರೆ 100ಕ್ಕೂ ಹೆಚ್ಚು ಜನರು ಅಲ್ಲಿ ಸಿಲುಕಿರೋದ್ರಿಂದ ಅವರ ಪ್ರಾಣದ ರಕ್ಷಣೆಯನ್ನು ಹೊಣೆಯನ್ನು ಹೊತ್ಕೊಂಡು ಒಂದು ಕ್ಲಿಷ್ಟಕರ ವಾತಾವರಣದಲ್ಲಿ ಒಂದು ಕಾರ್ಯಾಚರಣೆಯನ್ನ ಮಾಡಬೇಕಾಗ್ತದೆ. ಆದ್ರೂ ಸಹ NDRF ತಂಡದವರು ತಮ್ಮ ಪ್ರಾಣದ ಅಂಗನ ತೊರೆದು ಈಗಾಗಲೇ ಕಾರ್ಯಾಚರಣೆಯಲ್ಲಿ ತೊಡ್ಕೊಂಡಿದ್ದಾರೆ. ಮತ್ತೆ ಈಗಾಗಲೇ ಏನು ವಯನಾಡಿನ ಸಂಸದ ರಾಹುಲ್ ಗಾಂಧಿ ಸಹ ಒಂದು ಮನವಿಯನ್ನ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಆದಷ್ಟು ಬೇಗ ಅಲ್ಲಿಗೆ ತ್ವರಿತಗತಿಯಲ್ಲಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿಕೊಳ್ಬೇಕು ಅಂತೇಳಿ. ಹೀಗಾಗಿ ಕೇರಳದ ಈ ಒಂದು ಪರಿಸ್ಥಿತಿ ಸದ್ಯಕ್ಕಂತೂ ಕ್ಲಿಷ್ಟಕರವಾಗಿದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇದು ಸ್ಥಿತಿ ನೋಡಿ, ಕೇರಳದಲ್ಲಿ ಎಷ್ಟು ಮಟ್ಟಿಗೆ ಭೂಕುಸಿತ ಸಂಭವಿಸ್ತಾ ಇದೆ. ಜೊತೆಗೆ ಏನು ಅಂತಂದ್ರೆ ಅಲ್ಲಿ ಈಗಾಗಲೇ ಹುಡುಕಾಟ ಶುರುವಾಗಿದೆ. ಎಷ್ಟು ಹುಡುಕ್ತಾರೆ ಈಗ ನಾವು ನೋಡಿದ್ವಿ ಶಿರೂರು ಇದರಲ್ಲಿ. ನೀವು ಮೀಟ್ರ್ ಗಟ್ಟಲೆ ಮಣ್ಣು ಕೂತು ಬಿಟ್ರೆ 10 ಮೀಟ್ರು, 20 ಮೀಟ್ರು, 30 ಮೀಟ್ರು ಅಷ್ಟಷ್ಟು ನೀವು ಮಣ್ಣು ಕೂತು ಬಿಟ್ರೆ ಹುಡುಕೋದು ಹೆಂಗೆ? ಯಾವ ರೀತಿ ಹುಡುಕ್ತೀರಿ? ಯಾವ ಯಂತ್ರಗಳನ್ನು ಬಳಸ್ತೀರಿ? ಎಲ್ಲಿ ಯಾವ ಸ್ಥಳ ಹೆಂಗೆ ಜಾರತ್ತೆ ಅಂತ ಹೇಳೋಕ್ಕಾಗಲ್ಲ, ಹೆಂಗೆ ಕಳಚ್ಕೊಳ್ಳುತ್ತೆ ಅಂತ ಹೇಳೋಕ್ಕಾಗಲ್ಲ. ವಯನಾಡಿನಲ್ಲೂ ಕೂಡ ಅದೇ ರೀತಿಯ ಸ್ಥಿತಿ. ಕೊಯ್ಕೋಡ್, ವಯನಾಡು ಅಲ್ಲೆಲ್ಲ ಕೇರಳ CM ಪಿಣರಾಯಿ ವಿಜಯನ್ಗೆ ಪ್ರಧಾನಿ ಕರೆ ಮಾಡಿದ್ದಾರೆ. ನಿಮ್ಮ ಜೊತೆ ನಾವಿದ್ದೀವಿ ಅಂತ ಮೋದಿ ಹೇಳಿದ್ದಾರೆ.
ಕೇಂದ್ರ ಸರ್ಕಾರದಿಂದ ನಾವು ನೆರವನ್ನು ನೀಡ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. PM ಫಂಡ್ನಿಂದ ಈಗಾಗಲೇ ಗಾಯಾಳುಗಳಿಗೆ 50,000 ರೂಪಾಯಿ ಘೋಷಣೆ ಮಾಡಲಾಗಿದೆ. ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಸಂದೇಶವನ್ನು ನರೇಂದ್ರ ಮೋದಿ ಈಗಾಗಲೇ ಕೊಟ್ಟಿದ್ದಾರೆ ಪಿಣರಾಯಿ ವಿಜಯನ್ ಅವರಿಗೆ. ನಾವು ನರೇಂದ್ರ ಮೋದಿಯವರ ಟ್ವೀಟನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ ನಿಮಗೆ. ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಸಂದೇಶವನ್ನು ಮೋದಿ ಈ ಮುಖಾಂತರ ರವಾನಿಸಿದ್ದಾರೆ. ಎಲ್ಲಿ ನೋಡಿದ್ರಲ್ಲಿ ಭೂಕುಸಿತಗಳು. ಈ ವಯನಾಡು ಒಂದರಲ್ಲೇ 3 ಗ್ರಾಮಗಳಲ್ಲಿ ಇಂಥ ಸ್ಥಿತಿ ಇದೆ. ಕೋಯಿಕೋಡಲ್ಲೂ ಕೂಡ ಇಂಥದ್ದೇ ಸ್ಥಿತಿ ಇದೆ. ಜನ ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹುಡುಕಾಟ ಶುರುವಾಗಿದೆ ಈಗ ನಾಪತ್ತೆ ಆಗಿರುವಂಥವ್ರಿಗೆ. ಇಂಥ ಸಂದರ್ಭದಲ್ಲೇ ಮೋದಿ ಒಂದು ಅಭಯ ಕೊಟ್ಟಿದ್ದಾರೆ. ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ನೋಡಿ, ಆ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ವಯನಾಡಿನ ದೃಶ್ಯಾವಳಿಗಳು. ಊರು ಯಾವುದು, ಹೊಲ ಗದ್ದೆಗಳು ಯಾವುದು ನೋಡಿ, ಏನು ಗೊತ್ತಾಗ್ತಿಲ್ಲ ಅಂಥ ಸ್ಥಿತಿ. ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು. ಆ ನೀರಿನ ಹರಿವು ನೋಡಿ. ಈ ಮೊಬೈಲಲ್ಲಿ ಯಾರೋ ತೆಗೆದುಕಳಿಸಿರುವಂಥ ದೃಶ್ಯಾವಳಿಗಳಿಗೂ ನೋಡಿ, ಇದು ಸ್ಥಿತಿ. ಪ್ರಕೃತಿಗೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂತಂದರೆ ನಾವು ಹುಲ್ಲುಮಾನವರಾಗ್ಬಿಡ್ತೀವಿ ಎದುರುಗಡೆಗೆ. ಅಷ್ಟೇ, ಒಂದು ಹುಲ್ಲಾದರೂ ಉಳಿಬೋದು, ನಾವು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು ಮನುಷ್ಯ.